ಧರ್ಮಸ್ಥಳದ ಹತ್ತಿರದಲ್ಲಿರುವಂತಹ ಎಕ್ಸೆಲ್ ಪಿಯು ಕಾಲೇಜ್ ಮಂಗಳೂರು ಇದರ ಚೇರ್ಮನ್ ಆಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್, ವೆಲ್ಕಮ್ ಟು ದಿ ಶೋ. ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ನೀಟ್, JEE, CET ಎಕ್ಸಾಮ್ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಎಕ್ಸೆಲ್ ಪರವಾಗಿ ಸ್ವಾಗತಗಳು. ಸರ್, ನಿಮ್ಮ ಹತ್ರ ಮಾತನಾಡೋಕ್ಕಿಂತ ಮುಂಚೆ ವೀಕ್ಷಕರು ಇವ್ರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಟ್ಬಿಡ್ತೀನಿ. 10 ವರ್ಷ ಆಳ್ವಾಸ್ ಕಾಲೇಜ್ನಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಮಾಡಿದರೆ, ಜೊತೆಗೆ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಹಾಗೂ ಎಕ್ಸೆಲ್ ನೀಟ್ ಕೋಚಿಂಗ್ ಸೆಂಟರ್ ಅನ್ನು ಆರಂಭಿಸಿ ಅದಾದ ನಂತರ ಇದೀಗ ಎಕ್ಸೆಲ್ PU ಕಾಲೇಜ್ ಧರ್ಮಸ್ಥಳದ ಹತ್ತಿರದಲ್ಲಿರುವಂತಹ ಎಕ್ಸೆಲ್ PU ಕಾಲೇಜ್ ಮಂಗಳೂರಿನಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಹಾಗೆ ಚೇರ್ಮನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸರ್, ಐ ಥಿಂಕ್ ನೀಟ್ ಬಗ್ಗೆ ಮಾತನಾಡೋದಕ್ಕೆ ನಿಮ್ಗಿಂತ ಬೆಟರ್ ಪರ್ಸನ್ ಸಿಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸರ್, ಇವಾಗ ಮೇ 7ನೇ ತಾರೀಕು ನೀಟ್ ಎಕ್ಸಾಮ್ ಇದೆ. PUC ಮುಗಿಸಿರುವಂತಹ ಬಹುತೇಕ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಬಗ್ಗೆ ಒಂದಷ್ಟು ಗೊಂದಲಗಳು, ಹೇಗೆ ಪ್ರಿಪೇರ್ ಆಗಬೇಕು, 590+ ಸ್ಕೋರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇರೋದಿಲ್ಲ. ಸೊ ಮೊದಲಿಗೆ ನೀಟ್ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ, ಮೊದಲನೇದಾಗಿ ನೀಟ್ ಅಂದ್ರೆ ಏನು ಅಂತೇಳಿ ನೋಡುವ. ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತೇಳಿ. ಇದು ಆಲ್ ಇಂಡಿಯಾ ಎಕ್ಸಾಮ್. ಇದು ಮೆಡಿಕಲ್ ಆಸ್ಪಿರೆಂಟ್ಸ್ ಇರುವಂಥ ಎಕ್ಸಾಮ್. ಇದನ್ನು ಕಂಡಕ್ಟೆಡ್ ಬೈ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳಿ ಅವ್ರು ಕಂಡಕ್ಟ್ ಮಾಡುವಂಥ ಎಕ್ಸಾಮ್. ಸೊ ಅಲ್ಲಿಂದ ಅವರು ಏನು ಎಕ್ಸಾಮ್ ಕಂಡಕ್ಟ್ ಮಾಡಿ, ಅದು ಗವರ್ನ್ಡ್ ಬೈ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಅವರ ಅಂಡರಲ್ಲಿ ಬರ್ತದೆ ಅದು. ಸೊ ಅಲ್ಲಿಂದ ನೆಕ್ಸ್ಟ್ ನಮ್ಮ ಕರ್ನಾಟಕ KEA ಕೂತಿರ್ಬೋದು ನಿಮಗೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅಲ್ಲಿಗೆ ಅವ್ರ ರಿಸಲ್ಟನ್ನು ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿಂದ ನೆಕ್ಸ್ಟ್ ಪ್ರೋಸೆಸ್ ಆಗುವಂಥದ್ದು. ಹಾಗೆ ಸರ್, ನೀಟ್ ಎಕ್ಸಾಮನ್ನು ಯಾಕೆ ಬರೀಬೇಕು ಮತ್ತು ಬರಲೇಬೇಕೆನ್ನುವಂತಹ ಅವಶ್ಯಕತೆ ಇದೆಯಾ? ಎಸ್, ನೋಡಿ, ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸೈನ್ಸ್ ತಗೊಂಡಿರಬೇಕು PUCಯಲ್ಲಿ. ಅವರು 12th ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬೇಕೇ ಬೇಕು ಅವರಿಗೆ ಮೈನ್. ಹಾಗಾಗಿ ಅವರಿಗೆ ಡಾಕ್ಟರ್ ಆಗಬೇಕು ಅಂತ ಹೇಳಿ ಯಾರಿಗಿದೆ, ಯಾರಿಗೊಂದು ದೇಶ ಸೇವೆ ಮಾಡಬೇಕು ಡಾಕ್ಟರ್ ಆಗಿ ಅಂತೇಳಿ ಇದೆ, ಅಂಥವರಿಗೆ ನೀಟ್ ಎಕ್ಸಾಮ್ ಬರಲೇಬೇಕೀಗ. ನೀಟ್ ಅಂದರೆ ನಮ್ಮ ಮೆಡಿಕಲ್ ಹೋಗುವಂಥ ಆಸ್ಪಿರೆಂಟ್ಸಿಗೆ ಕಂಪಲ್ಸರಿ ಇರುವಂಥ ಎಕ್ಸಾಮ್ ಇದು. ಸರ್, ಇನ್ನು ಈ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು? ನೀಟಲ್ಲಿ ಎಲಿಜಿಬಿಲಿಟಿ ಅಂದರೆ 12th ಪಾಸ್ ಆಗಿರಬೇಕು ಅವರು, ಕಂಪಲ್ಸರಿ 12th ಪಾಸ್ ಆಗಿರಬೇಕು. ಆಮೇಲೆ ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡಿದರೆ, ಈಗ ನಾನು ಅವಾಗ ನೀವು ಹೇಳಿದ್ರಿ 590+ ಸ್ಕೋರ್ ಮಾಡಿದರೆ 100% ನಿಮಗೆ ಮೆಡಿಕಲ್ ಟಾಪ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟಲ್ಲಿ ಮೆಡಿಕಲ್ ಸೀಟ್ ಸಿಗುವಂಥ ಅವಕಾಶಗಳಿವೆ. ಇನ್ನು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳು ಇದೊಂದು ಉತ್ತಮ ಒಂದು ಅವಕಾಶ. ಖಂಡಿತವಾಗಿ ಕೂಡ ಯಾರಿಗೊಂದು ನಿಮ್ಮ ಮೆಡಿಕಲ್ ಓದಬೇಕು, ಡಾಕ್ಟರ್ ಆಗಬೇಕು ಒಂದು ಡ್ರೀಮ್ ಇದೆ, ಅಂಥವರಿಗೆ ನಮ್ಮ ಸರ್ಕಾರದವರು ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ರೆಡಿ ಆದರೆ ಖಂಡಿತವಾಗಿ ಕೂಡ ನಾವು ರೆಡಿ ಆಗ್ಬೋದು. ಇನ್ನು ಸರ್, ನೀಟ್ ಎಕ್ಸಾಮ್ಗಳಲ್ಲಿ ಯಾವೆಲ್ಲ ವಿಭಾಗಗಳಿರುತ್ತೆ, ಜೊತೆಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ವೆಯ್ಟೇಜ್ ಇರುತ್ತೆ ಸರ್? ಓಕೆ, ಈಗ ನಾವು ನೀಟ್ ಕುರಿತು ಹೇಳೋದಾದರೆ ಇದರಲ್ಲಿ ಬರುವಂಥದ್ದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಓಕೆ, ಸೊ ಇದರಲ್ಲಿ ವೆಯ್ಟೇಜ್ ಈಕ್ವಲ್ ಆಗಿರುವುದಿಲ್ಲ. ಬಯಾಲಜಿಯಲ್ಲಿ ಬಾಟ್ನಿಗೆ 45 ಕ್ವಶನ್ಸ್ ಇರ್ತದೆ, ಝೂಲಜಿಗೆ 45 ಕ್ವಶನ್ಸ್ ಇರ್ತದೆ. ಕರೆಕ್ಟ್ ಆದರೆ 4 ಮಾರ್ಕ್ ಇದೆ. ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ರಾಂಗ್ ಆದರೆ -1 ನೆಗೆಟಿವ್ ಮಾರ್ಕ್ ಇದೆ. ಸೊ ನಿಮಗೆ ಟೋಟಲ್ ಆಗಿ 45, ಕರೆಕ್ಟ್ ಆದರೆ ಇಂಟು 4 180. ಬಾಟ್ನಿಗೆ 180 ಮಾರ್ಕ್ ಇದೆ, ಝೂಲಜಿಯಲ್ಲಿ 180, 45 ಇಂಟು 4 180 ಮಾರ್ಕ್. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕೆಮಿಸ್ಟ್ರಿ. ನಾನು ಕೆಮಿಸ್ಟ್ರಿ ಲೆಕ್ಚರ್, ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಕೆಮಿಸ್ಟ್ರಿ. ಬಂದುಬಿಟ್ಟು 45 ಕ್ವಶನ್ಸ್ ಕೆಮಿಸ್ಟ್ರಿಯಲ್ಲಿ ಇರ್ತದೆ. ಕರೆಕ್ಟ್ ಆದರೆ 4 ಮಾರ್ಕ್, ರಾಂಗ್ ಆದರೆ -1. ಅದೇ ಥರ ಬಂದುಬಿಟ್ಟು ನೆಕ್ಸ್ಟ್ ಫಿಸಿಕ್ಸಲ್ಲಿ 45 ಕ್ವಶನ್ಸ್ ಇರ್ತದೆ. ಬಟ್ ಇದರಲ್ಲಿ ಫಸ್ಟ್ PUC ಮತ್ತು ಸೆಕೆಂಡ್ PUC ಈಕ್ವಲ್ ವೆಯ್ಟೇಜ್ ಇದೆ. ಇದು ನಾವು ಪ್ರಮುಖವಾಗಿ ಗಮನಿಸಬೇಕು, CET ಎಕ್ಸಾಮ್ ಆಗಿ ಅಲ್ಲ. ಸೊ ಈ ನೀಟ್ ಎಕ್ಸಾಮಲ್ಲಿ ಏನು ಅಂತ ಹೇಳಿದರೆ, ನಾವು ಪ್ರಮುಖವಾಗಿ ಏನು ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ನೀವು ಫಸ್ಟ್ PUCಯ ಕಾನ್ಸೆಪ್ಟ್ ಕೂಡ ಈಕ್ವಲ್ ಆಗಿ ಓದಲೇಬೇಕು. ನಮ್ಮ ಕರ್ನಾಟಕದ ನಮ್ಮ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಫಸ್ಟ್ PUCಯಲ್ಲಿ ಒಂದು ರೆಗ್ಯುಲರ್ PU ಬೋರ್ಡ್ಗೆ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಸೆಕೆಂಡ್ PUC ಬರುವಾಗ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಸ್ಟಾರ್ಟ್ ಆಗ್ತದೆ. ನನಗೆ ಡಾಕ್ಟರ್ ಆಗಬೇಕು ಅಥವಾ ಒಂದು ಇಂಜಿನಿಯರ್ ಆಗಬೇಕು, ಆಮೇಲೆ ಕಾಂಪಿಟೇಟಿವ್ ರೆಡಿ ಆಗ್ತಿರ್ತಾರೆ. ಸೊ ಅಲ್ಲಿ ಪ್ರಾಬ್ಲಮ್ ಆಗೋದೇನು ಅಂತ ಹೇಳಿದರೆ, 50% ವೆಯ್ಟೇಜ್ ಇರುವ ಕಾರಣ ನೀವು CETಯಲ್ಲಿ ಬೇಕಾದ್ರೆ ರ್ಯಾಂಕ್ ತೆಗಿಬೋದು. CETಯಲ್ಲಿ ಸೆಕೆಂಡ್ PUC ವೆಯ್ಟೇಜ್ ಸ್ವಲ್ಪ ಜಾಸ್ತಿ ಇರ್ತದೆ. ಬಟ್ ನೀಟಲ್ಲಿ ಬರುವಾಗ 50% ಫಸ್ಟ್ PUC ಕಾನ್ಸೆಪ್ಟ್ ಬರ್ತದೆ, ಸೆಕೆಂಡ್ PUC 50% ಕಾನ್ಸೆಪ್ಟ್ ಬರುವಂಥದ್ದು. ಹಾಗಾಗಿ ನಾವು ಈಕ್ವಲ್ ವೆಯ್ಟೇಜ್ ಇದೆ. ಫಸ್ಟ್ PUC ಮತ್ತು ಸೆಕೆಂಡ್ PUC ಈಕ್ವಲ್ ವೆಯ್ಟೇಜ್ ಇದೆ. ಬಯಾಲಜಿಯಲ್ಲಿ 90 ಕ್ವಶನ್ಸ್ ಇರ್ತದೆ, ಕೆಮಿಸ್ಟ್ರಿಯಲ್ಲಿ 45 ಕ್ವಶನ್ಸ್ ಇದೆ, ಫಿಸಿಕ್ಸ್ಗೆ 45 ಕ್ವಶನ್ಸ್ ಇದೆ. ಟೋಟಲ್ ಆಗಿ 720 ಮಾರ್ಕ್ ಎಕ್ಸಾಮ್ ಇದು ನೀಟ್ ಎಕ್ಸಾಮ್ ಅಂತ ಹೇಳುವಂಥದ್ದು. ಎಸ್ ಸರ್, ಈಗ ನೀವೇ ಹೇಳಿದಾಗೆ ಹಾಗಾದ್ರೆ ನೀಟ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು ಫಸ್ಟ್ PUC ಸಬ್ಜೆಕ್ಟ್ಗಳನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು, ಎರಡಕ್ಕೂ ಕೂಡ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದು. ಸರ್, ಇವಾಗ ಆಲ್ ಇಂಡಿಯಾದಲ್ಲಿ ಓವರ್ ಆಲ್ ಎಷ್ಟು ಮೆಡಿಕಲ್ ಸೀಟ್ಸ್ಗಳಿದೆ, ಜೊತೆಗೆ ಪ್ರತಿ ವರ್ಷ ಎಷ್ಟು ವಿದ್ಯಾರ್ಥಿಗಳು ಈ ನೀಟ್ ಎಕ್ಸಾಮ್ ಅನ್ನು ಬರೀಬಹುದು ಸರ್? ಸೊ ನಮ್ಮ ಇಡೀ ಇಂಡಿಯಾದಲ್ಲಿ ಈಗ ನಾವು ನೋಡೋದಾದ್ರೆ 99,013 MBBS ಸೀಟ್ ಇದೆ. 99,013 MBBS ಸೀಟ್ ಇರುವಂಥದ್ದು. 27,868 BDS ಸೀಟ್ ಇದೆ. 52,720 ಆಯುಷ್
ಅಂದರೆ ಅದರಲ್ಲಿ ಆಯುರ್ವೇದ, ಯುನಾನಿ ಎಲ್ಲ ಬರ್ತದೆ, ಸೀಟ್ ಇರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಬಂದರೆ ಟೋಟಲ್ ಆಗಿ 10,995 MBBS ಸೀಟ್ ಇದೆ. ಆಮೇಲೆ 3,445 BDS ಸೀಟ್ ಇದೆ. ಉಳಿದ ಸ್ವಲ್ಪ ಸೀಟ್ ನಮ್ಮ ಆಯುಷ್ಗೆ ಬರ್ತದೆ, ಆಯುಷ್ ನಂಟಲ್ಲಿ ಬರುವಂಥದ್ದು. ಓಕೆ ಸರ್, ಇನ್ನು ಈ ನೀಟ್ ಎಕ್ಸಾಮ್ ಅಲ್ಲಿ ಆವರೇಜ್ ಅಂದ್ರೆ ಎಷ್ಟು ಮಾರ್ಕ್ಸ್ ತಗೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳು? ಸೊ ಅದು ಡಿಪೆಂಡ್ಸ್ ಆನ್ ಇಯರ್, ಕ್ವಶನ್ ಪೇಪರ್ ಲೆವೆಲ್ ಮೇಲೆ ಡಿಪೆಂಡ್ ಆಗಿರ್ತದೆ, ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ನಾರ್ಮಲ್ ಆಗಿ ನಾವು ಒಂದು ಒಳ್ಳೆ ಕಾಲೇಜಲ್ಲಿ MBBS ಸೀಟ್ ಬೇಕು ಅಂತ ಹೇಳಿದರೆ 590+ ತೆಗಿಲೇಬೇಕಾಗ್ತದೆ. ನಾವು 590+ ತೆಗೆದ್ರೆ 100% ನಿಮಗೆ ಒಂದು ಒಳ್ಳೆ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟಲ್ಲಿ ನೀವು ಫ್ರೀ ಸೀಟಲ್ಲಿ ನಾವು MBBS ಮಾಡ್ಬೋದು. ಮೊದಲು ನಿಮ್ಗೆ ಗೊತ್ತಿರ್ಬೋದು, ನೀಟ್ ಬರೋ ಮೊದಲು ಜಿಪ್ಮಾರ್ ಅಂತ ಎಕ್ಸಾಮ್ ಇತ್ತು, APMT ಎಕ್ಸಾಮ್ ಇತ್ತು. ಇವಾಗ ಅದೆಲ್ಲ ತೆಗೆದು ಬರೀ ನೀಟ್ ಎಕ್ಸಾಮ್ ಮಾಡಿರುವಂಥದ್ದು. ಸೊ ನೀಟಲ್ಲಿ ನೀವು ಒಳ್ಳೆ ರ್ಯಾಂಕ್ ಬಂದರೆ ನಿಮಗೆ ಏಮ್ಸ್ ಕೂಡ ಜಾಯ್ನ್ ಆಗ್ಬೋದು. ಏಮ್ಸಲ್ಲಿ ಬಂದುಬಿಟ್ಟು ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ ಫೀಸ್ ಬಂದುಬಿಟ್ಟು ಬರೀ ಒಂದು 5,000 ಬರುವಂಥದ್ದು ಅಷ್ಟೇ. ಒಂದು ವರ್ಷಕ್ಕೆ ಎಲ್ಲ ಸೇರಿ ಏಮ್ಸಿಗೆ ಜಾಯ್ನ್ ಆಗಬೇಕು ಅಂತಂದರೆ ಟಾಪ್ ಬರಲೇಬೇಕು ನೀವು. ಸೊ ಅಲ್ಲಿ ಬಂದಾಗ ನಿಮಗೆ ಫೀಸ್ ಬಂದುಬಿಟ್ಟು ಒಂದು 5,000 ಬರುವಂಥದ್ದು ಅಷ್ಟೇ. ಉಳಿದ ಒಂದು 50,000 ಗೌರ್ಮೆಂಟ್ ಸೀಟ್ ಅಂತ ಹೇಳಿದರೆ ಒಂದು 50,000 ಫೀಸ್ ಇರ್ತದೆ ವರ್ಷಕ್ಕೆ. ಹಾಗೆ ಸರ್, ಇವಾಗ ಮೇ 7ನೇ ತಾರೀಕು ನೀಟ್ ಎಕ್ಸಾಮ್ ಇದೆ. ಸೊ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಏನು ಟಿಪ್ಸ್ ಕೊಡ್ತೀರಾ ಸರ್? ನೋಡಿ ಮಕ್ಕಳೇ, ನಿಮಗೆ ನೀಟಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳಿದರೆ ಫಸ್ಟಾಗಿ ನೀವು NCERT ತರೋವಾಗಿ ಓದಿರಬೇಕು. ಸ್ಪೆಷಲ್ ಆಗಿ ಬಯಾಲಜಿ ನೀವು ಮಿನಿಮಮ್ ಅಂದರೂ ಕೂಡ 3 ಟೈಮ್ NCERT ವರ್ಡ್ ಟು ವರ್ಡ್ ಓದಿರಬೇಕು. ಇಡೀ ಟೆಕ್ಸ್ಟ್ ಬುಕ್ಕನ್ನು ಬಯಾಲಜಿಯನ್ನು ಮಿನಿಮಮ್ ಅಂದರೂ ಕೂಡ 3 ಟೈಮ್ ಓದಿರಬೇಕು. NCERTಯೇ ದೇವರು ಮೆಡಿಕಲ್ ಹೋಗೋವರಿಗೆ. ಸೊ ಕರೆಕ್ಟಾಗಿ NCERTಯನ್ನು ನೀವು ವರ್ಡ್ ಟು ವರ್ಡ್ ಓದಬೇಕು. ಬರೀ NCERT ಅಂದರೆ ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ, ಅದರಲ್ಲಿ ಎಕ್ಸಾಂಪ್ಲರ್ ಕೂಡ ಇದೆ. ಬಯಾಲಜಿಯಲ್ಲಿ ಎಕ್ಸಾಂಪ್ಲರ್ ಇದೆ, ಆಮೇಲೆ ನಮ್ಮ ಲ್ಯಾಬ್ ಮ್ಯಾನ್ಯಲ್ ಇದೆ, ಎಲ್ಲ ಕೂಡ. ಸೊ NCERT ಅವರು ಏನು ಬುಕ್ ಕೊಟ್ಟಿದ್ದಾರೆ ಅದನ್ನು ವರ್ಡ್ ಟು ವರ್ಡ್ ಮಿನಿಮಮ್ ಅಂದರೂ ಕೂಡ 3 ಸರ್ತಿ ಆದರೂ ವರ್ಡ್ ಟು ವರ್ಡ್ ಓದಿರಬೇಕು. ಸೊ ಅದರಲ್ಲಿರುವಂಥ ಇಂಟೆಕ್ಸ್ಟ್ ಕ್ವಶನ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ನಮ್ಮ ಎಕ್ಸಾಂಪ್ಲರ್ ಇರ್ಬೋದು, ಎಲ್ಲದೂ ಕೂಡ ಓದಿದಾಗ ನಿಮಗೆ ಖಂಡಿತವಾಗಿ ಕೂಡ ನೀಟಲ್ಲಿ ಅಚೀವ್ ಮಾಡ್ಬೋದು. ಅದು ಬಯಾಲಜಿ. ಇನ್ನು ಕೆಮಿಸ್ಟ್ರಿ ಬಂದರೆ ನಮ್ಮ ಏನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್ ಏನಿದೆ, ಆಮೇಲೆ ನಮ್ಮ ಇಕ್ವೇಷನ್ಸ್ ಏನಿದೆ, ಇದನ್ನೆಲ್ಲ ನೀವೊಂದು ಮೈಂಡ್ ಮ್ಯಾಪಿಂಗ್ ಮಾಡಿ ಓದಿರಲೇಬೇಕು ನೀವೆಲ್ಲರೂ ಕೂಡ. ಆಮೇಲೆ ಫಿಸಿಕ್ಸಲ್ಲಿ ಕೂಡ ಅಷ್ಟೇ, ನೀವು ಫಾರ್ಮುಲಾಸ್ ಏನಿದೆ ಅದೆಲ್ಲ ಒಂದು ಚಾರ್ಟ್ ಮಾಡಿ ಒಂದು ಶಾರ್ಟ್ ನೋಟ್ ಮಾಡ್ಕೊಂಡಿದ್ದಾಗ ತುಂಬ ಒಂದು ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು. 590 ಸ್ಕೋರ್ ಮಾಡೋದು ದೊಡ್ಡ ಕಷ್ಟವೇ ಅಲ್ಲ ನೀಟಲ್ಲಿ. ಸರ್, ಇವಾಗ ನೀವೇ ಹೇಳಿದಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿ ಮೂರನ್ನು ಕೂಡ ಸರಿಯಾಗಿ ಓದ್ಕೋಬೇಕು ಅಂತ ಹೇಳಿದ್ರಿ. ಈ ಮೂರರಲ್ಲಿ ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಯಾವುದನ್ನ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ? ಈಗ ಇಂಪಾರ್ಟೆಂಟೇ, ಎಲ್ಲ ಕೂಡ ಇಂಪಾರ್ಟೆಂಟೇ. ಸೊ ಅದರಲ್ಲಿ ಬಯಾಲಜಿಯಲ್ಲಿ ಈಗ ಬಾಟ್ನಿಗೆ 180 ಮಾರ್ಕ್ ಇರುವಂಥದ್ದು, ಅದರಲ್ಲಿ ಮಿನಿಮಮ್ ಅಂದರೂ ಕೂಡ ನೀವೊಂದು 160 ಸ್ಕೋರ್ ಮಾಡಲೇಬೇಕು. 590+ ತೆಗಿಬೇಕಾದ್ರೆ ಬಾಟ್ನಿಯಲ್ಲಿ 160 ಸ್ಕೋರ್ ಮಾಡಬೇಕು. ಆಮೇಲೆ ಒಂದು ಝೂಲಜಿಯಲ್ಲಿ ಒಂದು 180ಯಲ್ಲಿ 160+ ತೆಗಿಲೇಬೇಕಾಗ್ತದೆ ನಾವು. ನೆಕ್ಸ್ಟ್ ಬಂದುಬಿಟ್ಟು ಕೆಮಿಸ್ಟ್ರಿಯಲ್ಲಿ ಒಂದು 180ಗೆ 150+ ಸ್ಕೋರ್ ಮಾಡಿದರೆ ತುಂಬ ಈಸಿ. ನಮಗೆ ನಮ್ಮ ಏನು ಡ್ರೀಮ್ ಇದೆ 590+ ಸ್ಕೋರ್ ಮಾಡುವಂಥದ್ದು, ಅದನ್ನು ಈಸಿಯಾಗಿ ನಾವು ಅಚೀವ್ ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ಬಂದುಬಿಟ್ಟು ಫಿಸಿಕ್ಸಲ್ಲಿ ನ್ಯೂಮರಿಕಲ್ಸ್ ಇದೆ. ಸ್ವಲ್ಪ ಕೆಲವರಿಗೆ ಫಿಸಿಕ್ಸ್ ಅಂದರೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ನೀವು. ಅಂಥವರಿಗೆ ಮಿನಿಮಮ್ ಅಂದರೂ ಕೂಡ ನೀವೊಂದು 180ಯಲ್ಲಿ 120+ ಆದರೂ ತೆಗಿಲೇಬೇಕಾಗ್ತದೆ ನೀವು. ಆವಾಗ ಆರಾಮ್ಸೆ ನಮಗೆ ಒಂದು 590 ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಇನ್ನು ಸರ್, ಇವಾಗ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ಏನು ಸ್ಟ್ರಾಟಜಿ ಯೂಸ್ ಮಾಡಬೇಕು, ಟೈಮ್ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ವಿಚಾರದಲ್ಲೇ ವಿದ್ಯಾರ್ಥಿಗಳು ತುಂಬಾ ಸಲ ಇಡ್ಬೋದು. ಅಂದ್ರೆ ಕೆಮಿಸ್ಟ್ರಿ ತುಂಬಾ ಫೋಕಸ್ ಮಾಡ್ತಾರೆ, ಫಿಸಿಕ್ಸ್ ಮತ್ತು ಬಯಾಲಜಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಸೊ ಹೀಗಾಗಿ 7ನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ಸೊ ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ಏನೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಬಹುದು, ಜೊತೆಗೆ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ಬೋದು ಸರ್? ಇದೊಂದು ಒಳ್ಳೆ ಕ್ವಶನ್ ಅಂತ ಹೇಳ್ಬೋದು ನಾವು. ಯಾಕೆಂತ ಹೇಳಿ ನೋಡಿ, ಹೆಚ್ಚಿನವರೆಲ್ಲ ಎಕ್ಸಾಮಲ್ಲಿ ಕೂಡ ಒಂದೇ ಸಬ್ಜೆಕ್ಟಲ್ಲಿ ಟೈಮ್ ವೇಸ್ಟ್ ಮಾಡುವಂಥದ್ದು. ಫಿಸಿಕ್ಸ್ ತಗೊಂಡು ಫಿಸಿಕ್ಸಲ್ಲೇ 3 ಅವರ್ ಕೂಡ ಕೆಲವೊಮ್ಮೆ ಹೋಗುವಂಥದ್ದು ಚಾನ್ಸಸ್ ಇರ್ತದೆ. ಸೊ ನೀವು ಅದಕ್ಕೆ ಕರೆಕ್ಟಾಗಿ ಒಂದು ಒಳ್ಳೆ ಪ್ಲ್ಯಾನ್ ಮಾಡಬೇಕಾಗ್ತದೆ. ಸೊ 3 ಅವರನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕಾಗ್ತದೆ. ಸೊ ಫಸ್ಟಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಬಯಾಲಜಿಯಲ್ಲಿ ಹೆಚ್ಚಾಗಿ ನಿಮಗೆ ಡೈರೆಕ್ಟ್ ಕ್ವಶನ್ ಇರುವಂಥದ್ದು, NCERT ಇರುವಂಥದ್ದು ತುಂಬ ಸ್ವಲ್ಪ ಈಸಿ ಆಗ್ತದೆ ನಿಮಗೆ ಮೆಡಿಕಲ್ ಹೋಗೋವರಿಗೆ. ಸೊ ಅಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದರೆ, 1 ಅವರಲ್ಲಿ ಬಾಟ್ನಿ ಆ್ಯಂಡ್ ಝೂಲಜಿ ಎರಡೂ ಕೂಡ 45 ಕ್ವಶನ್ ಪ್ಲಸ್ 45 ಕ್ವಶನ್, ಟೋಟಲ್ 90 ಕ್ವಶನನ್ನು 1 ಅವರಲ್ಲಿ ನೀವು ಸಾಲ್ವ್ ಮಾಡಬೇಕಾಗ್ತದೆ. ಡೈರೆಕ್ಟಾಗಿ ಮಾಡ್ಬೋದು, ತುಂಬ ಈಸಿ ಕ್ವಶನ್ಸ್ ಇರುವ ಕಾರಣ ನಾವು 1 ಅವರ್ ಖಂಡಿತವಾಗಿ ಕೂಡ ನಾವು ಸಾಲ್ವ್ ಮಾಡೋದು. ಹಾಗೆ ಫಸ್ಟಿಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ಬಯಾಲಜಿಯನ್ನು ಫಸ್ಟ್ ನೀವು ಸಾಲ್ವ್ ಮಾಡಬೇಕು. ಬಯಾಲಜಿ ಫಸ್ಟ್ ಸಾಲ್ವ್ ಮಾಡಬೇಕು. ಅದರಲ್ಲಿ 1 ಅವರಲ್ಲಿ ಬಾಟ್ನಿ ಪ್ಲಸ್ ಝೂಲಜಿ 90 ಕ್ವಶನ್ ಕೂಡ ನಾವು ಸಾಲ್ವ್ ಮಾಡಬೇಕಾಗ್ತದೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕೆಮಿಸ್ಟ್ರಿಗೆ ಮ್ಯಾಕ್ಸಿಮಮ್ ಅಂದರೆ 45 ಮಿನಿಟ್ಸಲ್ಲಿ ನಾವು ಕೆಮಿಸ್ಟ್ರಿ ಕ್ವಶನ್ ನಾವು ಸಾಲ್ವ್ ಮಾಡಬೇಕು. ಇನ್ನು ಉಳಿದದ್ದು 75 ಮಿನಿಟ್ಸ್. ಸೊ ಈ 75 ಮಿನಿಟ್ಸನ್ನು ನಾವು
ಫಿಸಿಕ್ಸ್ಗೆ ಸಾಲ್ವ್ ಮಾಡಬೇಕು, ಯಾಕೆ ಟೈಮ್ ತಗೊಳ್ಬೇಕಾಗ್ತದೆ, ಯಾಕಂದರೆ ಫಿಸಿಕ್ಸಲ್ಲಿ ನ್ಯೂಮರಿಕಲ್ಸ್ ಇದೆ, ಫಾರ್ಮುಲಾಸ್ ಇದೆ, ಹಾಗಾಗಿ ಸ್ವಲ್ಪ ಕ್ವಶನ್ಸ್ ಲೆಂತ್ ಇರ್ಬೋದು. ಹಾಗಾಗಿ ಸ್ವಲ್ಪ ನೀವು 1 hour 15 minutes ಆದರೂ ಫಿಸಿಕ್ಸ್ಗೆ ನಾವು ಅಲಾಟ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಆಮೇಲೆ ನೀವು OMR ಲಾಸ್ಟ್ಗೆ ನೀವು ಇದು ಮಾಡಿದ್ರಾಯಿತು. ಫಸ್ಟಿಗೆಲ್ಲ ನೀವು ಯಾಕಂದರೆ ಫಸ್ಟಿಗೆ ನೀವು OMR ಟಿಕ್ ಮಾಡಿದರೆ ಮತ್ತೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನೀವು ಫಸ್ಟಿಗೆಲ್ಲ ಏನು ಮಾಡ್ಬೋದು ಅಂತ ಹೇಳಿದರೆ ನಮ್ಮ ಕ್ವಶನ್ ಪೇಪರಲ್ಲೇ ಟಿಕ್ ಹಾಕೊಂಡು ಹೋಗಿ ಲಾಸ್ಟಿಗೆ OMR ಅಲ್ಲಿ ಮಾಡಿದ್ರೆ ಸ್ವಲ್ಪ ಒಳ್ಳೆಯದಾಗ್ತದೆ. ಯಾಕಂದರೆ ಮತ್ತೆ ಚೇಂಜ್ ಮಾಡಬೇಕು ಅಂತೇಳಿ ಮಿಡ್ಲಲ್ಲಿ ಚೇಂಜ್ ಮಾಡುವಂಥ ಕೂಡ ಅವಕಾಶಗಳು ಇರ್ತದೆ ನಿಮಗೆ. ಹಾಗಾಗಿ ಸರ್, ಇವಾಗ ನೀಟ್ ಎಕ್ಸಾಮ್ ಇರೋದ್ರಿಂದ ನಾನು ಮತ್ತೆ ಕೇಳ್ತೀನಿ, ನೀಟ್ ಎಕ್ಸಾಮ್ ಅಂದರೆ ಎಷ್ಟು ಎಕ್ಸಾಮ್ ಇರುತ್ತೆ, ಯಾವ್ಯಾವೆಲ್ಲ ಸಬ್ಜೆಕ್ಟ್ ಇರುತ್ತೆ, ಟೋಟಲ್ ಎಷ್ಟು ಕ್ವೆಶನ್ಸ್ ಇರುತ್ತೆ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡೋದಾದರೆ? ಸೊ ನೀಟ್ ನಾನು ಆಲ್ರೆಡಿ ಹೇಳಿದಾಗೆ 3 hour ಎಕ್ಸಾಮ್ ಇರುವಂಥದ್ದು. ನಾಡ್ದು May 7th ಎಕ್ಸಾಮ್ ಇದೆ. ಸೊ ಈ 3 hourಲ್ಲಿ ನಾವು ಮೈನ್ ಆಗಿರುವಂಥದ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝೂಲಜಿ, ಟೋಟಲ್ ಆಗಿ 720 ಮಾರ್ಕ್ ಎಕ್ಸಾಮ್. ಸೊ ಇದರಲ್ಲಿ ಬಂದುಬಿಟ್ಟು ಫಸ್ಟ್ PUC ಇದ್ದು 50% ವೆಯ್ಟೇಜ್ ಇದೆ, ಸೆಕೆಂಡ್ PUC ಇದು 50% ವೆಯ್ಟೇಜ್ ಇದೆ. ಈಕ್ವಲ್ ವೆಯ್ಟೇಜ್ ಇರುವಂಥದ್ದು ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಈಕ್ವಲ್ ವೆಯ್ಟೇಜ್ ಇರುವಂಥದ್ದು. ಓಕೆ ಸರ್, ಇವಾಗ 590+ ಸ್ಕೋರ್ ಮಾಡೋದು ಹೇಗೆ ಅನ್ನೋದು ಇವಾಗ ತುಂಬ ಇಂಪಾರ್ಟೆಂಟ್. ಸೊ ವಿದ್ಯಾರ್ಥಿಗಳು 590ಕ್ಕೂ ಹೆಚ್ಚು ಮಾರ್ಕ್ಸನ್ನು ಪಡೆಯೋದು ಹೇಗೆ ಸರ್, ಹೇಗೆಲ್ಲ ಪ್ರಿಪೇರ್ ಆಗಬೇಕಾಗತ್ತೆ ಅದಕ್ಕೋಸ್ಕರ? ನಾನು ಆಲ್ರೆಡಿ ಹೇಳಿದಾಗೆ 590+ ಸ್ಕೋರ್ ಮಾಡೋದು ತುಂಬ ಈಸಿ. ನೀವು NCERT ಕರೆಕ್ಟಾಗಿ ಫಾಲೋ ಮಾಡಬೇಕು, NCERTಯನ್ನು ವರ್ಡ್ ಟು ವರ್ಡ್ ಓದಬೇಕು. ಆಮೇಲೆ ನಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಆಲ್ರೆಡಿ ಗೊತ್ತಿದೆ ನಮಗೆ. ಫಾರ್ ಎಕ್ಸಾಂಪಲ್ ಈಗ ಬಯಾಲಜಿಯಲ್ಲಿ ಆದರೆ ಹ್ಯೂಮನ್ ಫಿಸಿಯಾಲಜಿ, ಆಮೇಲೆ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಜೆನೆಟಿಕ್ಸ್, ಸೆಕೆಂಡ್ PUC ಬಂದುಬಿಟ್ರೆ ಜೆನೆಟಿಕ್ಸ್ ಆ್ಯಂಡ್ ಇವಲ್ಯೂಷನ್, ರಿಪ್ರೊಡಕ್ಷನ್, ಇಂಥದ್ದೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಸೊ ಇಂಥದಕ್ಕೆ ಸ್ವಲ್ಪ ಜಾಸ್ತಿ ವೆಯ್ಟೇಜ್ ನೀವು ಕೊಡಬೇಕಾಗ್ತದೆ. ಬಾಟ್ನಿಯಲ್ಲಿ 160+ ಸ್ಕೋರ್ ಮಾಡಬೇಕು. ಅದೇ ಥರ ಝೂಲಜಿಯಲ್ಲಿ ಬಂದುಬಿಟ್ಟು 160, 180ಯಲ್ಲಿ 160 ಸ್ಕೋರ್ ಮಾಡೋದು ಏನೂ ಕಷ್ಟ ಇಲ್ಲ. NCERT ವರ್ಡ್ ಟು ವರ್ಡ್ ಓದಲೇಬೇಕು ನಾವು. ನಾನು ಹೇಳಿದಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಏನು ಬಯಾಲಜಿಲಿ ಇದೆ ಅದನ್ನು ಕರೆಕ್ಟಾಗಿ ಜಾಸ್ತಿ ಇಂಪಾರ್ಟೆಂಟ್ ಟಾಪಿಕ್ ನಮ್ಗೆ ಗೊತ್ತಿದೆ. ನಿಮಗೆ ಜಸ್ಟ್ ಯಾವ ಚಾಪ್ಟರ್ಗೆ ಎಷ್ಟು ವೆಯ್ಟೇಜ್ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರ್ತದೆ. ಸೊ ಅದರ ಬೇಸಿಸ್ ಮೇಲೆ ನೀವು ನಿಮಗೆ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ. ಎಷ್ಟು ಪರ್ಸೆಂಟೇಜ್ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದ್ರೆ ಗೊತ್ತಾಗ್ತದೆ. ಅಥವಾ NTA ನಮ್ಮ NTA ವೆಬ್ಸೈಟಲ್ಲೂ ಕೊಟ್ಟಿದ್ದಾರೆ ಯಾವ ಚಾಪ್ಟರಿಂದ ಎಷ್ಟು ಕ್ವಶನ್ಸ್ ಬರ್ತದೆ, ಯಾವ ಥರ ವೆಯ್ಟೇಜ್ ಇದೆ ಅಂತೇಳಿ. ಅದರ ಬೇಸ್ಡ್ ಆನ್ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ. ಮಿನಿಮಮ್ ಅಂದರೂ ಕೂಡ ಪರ್ ಡೇಗೆ ಒಂದು 16 hour ಆದರೂ ನೀವು ಓದಬೇಕಾಗ್ತದೆ. ಇರುವಂಥ ಸ್ವಲ್ಪ ಕಮ್ಮಿ ಟೈಮ್ ಈಗ ಕರೆಕ್ಟಾಗಿ. ಯಾಕಂದರೆ ನೀವು ಡಾಕ್ಟರ್ ಆಗಬೇಕು ಅಂತ ಹೇಳಿದರೆ ನಿಮ್ಮ ಅಷ್ಟು ಕಷ್ಟಪಡಲಿಕ್ಕೆ ರೆಡಿ ಇರಲೇಬೇಕು. ನೀವು ಅಷ್ಟು ಕಷ್ಟಪಟ್ಟರೆ ಮಾತ್ರ ನೀವು ಏನಾದರೂ ಮುಂದೆ ಜನರ ಸೇವ್ ಮಾಡ್ಬೋದು ಖಂಡಿತವಾಗಿ ಕೂಡ. ಹಾಗೆ ಇದು ಬಯಾಲಜಿದ್ದು. ಇನ್ನು ನೆಕ್ಸ್ಟ್ ಫಿಸಿಕ್ಸಲ್ಲಿ ಕೂಡ ಹಾಗೆ ಮೆಕ್ಯಾನಿಕ್ಸ್ ಇದೆ, ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಮಾಡರ್ನ್ ಫಿಸಿಕ್ಸ್. ಸೊ ಇದೆಲ್ಲ ತುಂಬ ವೆಯ್ಟೇಜ್ ಇರುವಂಥ ಟಾಪಿಕ್ಸ್. ಸೊ ಇದಕ್ಕೆ ನಾವು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ವೆಯ್ಟೇಜ್ ಇರೋ ಟಾಪಿಕ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ನೀವು ಕರೆಕ್ಟಾಗಿ ಓದ್ತಾ ಹೋದರೆ, ಇನ್ನೂ ಆಲ್ರೆಡಿ ನೀವು ಓದಿರ್ತೀರಾ, 2 year ತುಂಬ ವರ್ಕ್ ಮಾಡಿ ಬಂದಿದ್ದೀರಾ, ಅದನ್ನೇ ಪುನಃ ನೀವು ಓದಿದರೆ ತುಂಬ ಹೆಲ್ಪ್ ಆಗುವಂಥದ್ದು. ಯಾಕಂದರೆ ಇನ್ನು ಹೊಸ ಕಾನ್ಸೆಪ್ಟ್ ತಗೊಂಡು ಇನ್ನೂ ರೆಡಿ ಆಗುವಂಥ ಸ್ವಲ್ಪ ಟೈಮ್ ಕಷ್ಟ. ಇನ್ನೇನು ನೀವು ರೆಡಿ ಆಗಿದ್ದೀರಾ ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟು ಓದಿದರೆ ತುಂಬ ಹೆಲ್ಪ್ ಆಗುವಂಥದ್ದು. ಇನ್ನು ಕೆಮಿಸ್ಟ್ರಿಗೆ ಬಂದರೆ ಗೊತ್ತಿದೆ ನಿಮಗೆ ಆಲ್ರೆಡಿ, ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಸೆಕೆಂಡ್ PUC ಬಂದುಬಿಟ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ವಲ್ಪ ಜಾಸ್ತಿ ವೆಯ್ಟೇಜ್ ಇದೆ. ಫಸ್ಟ್ PUCಗೆ ಹೋದರೆ ನಾವು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಜಾಸ್ತಿ ವೆಯ್ಟೇಜ್ ಇರುವಂಥದ್ದು, ಇಕ್ವಿಲಿಬ್ರಿಯಮ್ ಚಾಪ್ಟರ್ ಇರ್ಬೋದು ಅಥವಾ ನಮ್ಮ ಥರ್ಮೋಡೈನಮಿಕ್ಸ್ ಇರ್ಬೋದು, ಈಗ ಸ್ವಲ್ಪ ಜಾಸ್ತಿ ವೆಯ್ಟೇಜ್ ಇದೆ. ಸೆಕೆಂಡ್ PUCಗೆ ಬಂದರೆ ಆಲ್ಡಿಹೈಡ್ ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಇಂಥ ಚಾಪ್ಟರ್ ಸ್ವಲ್ಪ ಜಾಸ್ತಿ ವೆಯ್ಟೇಜ್ ಇರುವಂಥದ್ದು. ಸೊ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಾಗ ಕೆಮಿಸ್ಟ್ರಿಯಲ್ಲಿ ಖಂಡಿತವಾಗಿ ಕೂಡ 150+ ಸ್ಕೋರ್ ಮಾಡುವಂಥದ್ದು ಖಂಡಿತ ತುಂಬ ಈಸಿ ಆಗ್ತದೆ. ಅದೇ ಥರ ಫಿಸಿಕ್ಸಲ್ಲಿ ಆಲ್ರೆಡಿ ನಾನು ಹೇಳಿದ್ದೇನೆ, ನೀವು ಏನು ನಿಮ್ಮದು ವರ್ಕ್ಶೀಟ್ ಇರ್ಬೋದು ಅಥವಾ ನಮ್ಮ ಫ್ಲೋ ಚಾರ್ಟ್ ಇರ್ಬೋದು, ಏನು ನೀವು ಒಂದು ಚಾಪ್ಟರ್ ವೈಸ್ ಶಾರ್ಟ್ ನೋಟ್ ಮಾಡಿ ಬಿಟ್ಕೊಂಡಿರ್ತೀರ ಆಲ್ರೆಡಿ ನೀವೆಲ್ಲ. ಸೊ ಅದನ್ನು ಸ್ವಲ್ಪ ಜಾಸ್ತಿ ರೆಫರ್ ಮಾಡಿದರೆ 120+ ತೆಗೆಯುವಂಥ ತುಂಬ ಈಸಿ. ಎನಿಹೌ ನಿಮಗೆ ಎಲ್ಲದನ್ನು ಆ್ಯಡ್ ಮಾಡಿದರೆ 160 ಬಾಟ್ನಿಯಲ್ಲಿ, 160 ಝೂಲಜಿಯಲ್ಲಿ, ಕೆಮಿಸ್ಟ್ರಿಯಲ್ಲಿ 150, ಹಾಗೆ ಫಿಸಿಕ್ಸಲ್ಲಿ ಬಂದುಬಿಟ್ಟು 120 ತೆಗೆದಾಗ ಯಾವೊಬ್ಬ ಹುಡುಗನಿಗೆ ಕೂಡ 590 ತೆಗೆಯುವಂಥದ್ದು ಖಂಡಿತವಾಗಿ ಕೂಡ ಕಷ್ಟ ಇಲ್ಲ. ಸರ್, ಇವಾಗ ಲಾಸ್ಟ್ ಇಯರ್ ಎಕ್ಸಾಮ್ ಪೇಪರ್ ಯೂಶಲಿ ಇವಾಗ PUC ಆಗಿರಲಿ ಯಾವುದೇ ಬೋರ್ಡ್ ಎಕ್ಸಾಮ್ಗಳಾಗಿರಲಿ, ಲೆಕ್ಚರರ್ಸ್ ಆಗಿರಲಿ ಅಥವಾ ಟೀಚರ್ಸ್ ಆಗಲಿ ಫಸ್ಟ್ ಹೇಳೋದು ಲಾಸ್ಟ್ ಇಯರ್ ಎಕ್ಸಾಮ್ ಪೇಪರ್ ಏನಿದೆ ಅದನ್ನು ಪ್ರಿಪೇರ್ ಆಗಿ ಅದನ್ನೊಂದ್ಸಲ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀಟ್ ಎಕ್ಸಾಮಲ್ಲೂ ಕೂಡ ಹಿಂದಿನ ವರ್ಷದ ಎಕ್ಸಾಮ್ ಪೇಪರ್ ಎಷ್ಟು ಹೆಲ್ಪ್ ಆಗುತ್ತೆ ಸರ್ ಸ್ಟೂಡೆಂಟ್ಸ್ಗಳಿಗೆ? ಅಂದರೆ ಸೇಮ್ ಕ್ವಶನ್ ಬರುತ್ತೆ ಅಂತ ಹೇಳಿಕ್ಕೆ ಆಗೋದಿಲ್ಲ, ಬಟ್ ಆ ಥರ ಕಾನ್ಸೆಪ್ಟ್ ಬರುವಂಥದ್ದು. ನಾವು ಈ ಲಾಸ್ಟ್ ಇಯರ್ ಕ್ವಶನ್ಸ್ ನೋಡುವಾಗ ಯಾವ ಕಾನ್ಸೆಪ್ಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದೆ, ಅಥವಾ ನಾವು NCERT ವರ್ಡ್ ಟು ಓದುವಾಗ ಆ ಕಾನ್ಸೆಪ್ಟ್ ಮೇಲೆ ಯಾವ ಥರ ಕ್ವಶನ್ ಕೇಳಿದ್ದಾರೆ ಲಾಸ್ಟ್ ಇಯರ್ ಅಂತ ಗೊತ್ತಿದ್ದಾಗ ನಮಗೆ ಒಂದು ಐಡಿಯಾ ಬರ್ತದೆ. ಮತ್ತು ನೀವು ಡೈಲಿ DPP ಸಾಲ್ವ್ ಮಾಡಬೇಕು. ಡೈಲಿ ಪ್ರಾಕ್ಟೀಸ್ ಪೇಪರ್ ತಗೊಂಡು DPPs ಡೈಲಿ ಪ್ರಾಕ್ಟೀಸ್ ಪೇಪರಲ್ಲಿ ಮಿನಿಮಮ್ ಅಂದರೂ ಕೂಡ ಪರ್ ಡೇ ಒಂದು ಸಬ್ಜೆಕ್ಟಿಂದ ಒಂದು ಚಾಪ್ಟರಿಂದ ಒಂದು 250 ಕ್ವಶನ್ ಆದರೂ ಸಾಲ್ವ್ ಮಾಡುವಾಗ ನಮಗೊಂದು ಐಡಿಯಾ ಬರ್ತದೆ ಯಾವ ಥರ ಕ್ವಶನ್ ಕೇಳ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ನೋಡ್ಬೋದು ನಾವು. ಅವಾಗೆಲ್ಲ ನಮಗೊಂದು ಐಡಿಯಾ ಬರ್ತದೆ. ಖಂಡಿತವಾಗಿ ಕೂಡ ಆ ನೀಟ್ ಎಕ್ಸಾಮಲ್ಲಿ ನಾವು ಯಾವುದೇ ರೀತಿಯ ಹೆದರುವಂಥ ಅಗತ್ಯ ಇಲ್ಲ. ಖಂಡಿತವಾಗಿ ಕೂಡ ನಾವು ಸ್ಕೋರ್ ಮಾಡ್ಬೋದು. 590 ತೆಗೆಯುವಂಥದ್ದು ಏನೂ ಕಷ್ಟವೇ ಇಲ್ಲ.
ಸರ್ ಇನ್ನು ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳೋದಾದ್ರೆ ನೀವು ಹೇಳಿದ್ರಿ ಫಸ್ಟ್ PU ಮತ್ತು ಸೆಕೆಂಡ್ PU ಎರಡನ್ನೂ ಕೂಡ ಗೊತ್ತಿರಬೇಕು ಅಂತ. ಈ ಫಸ್ಟ್ PU ಆದಮೇಲೆ ವಿದ್ಯಾರ್ಥಿಗಳು ಸೆಕೆಂಡ್ PU ಅಂತ ಬಂದಾಗ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಜಾಸ್ತಿ ಯೂಶಲಿ ಎಲ್ಲರೂ. ಫಸ್ಟ್ ಬೋರ್ಡ್ ಎಕ್ಸಾಮ್ ಮುಗಿದ್ಬಿಡ್ಲಿ ಆಮೇಲೆ ನೀಟಿಗೆ ಪ್ರಿಪೇರ್ ಆಗೋಣ ಅಂತ ಪ್ರಿಪೇರ್ ಆಗ್ತಿರ್ತಾರೆ. ಎರಡಕ್ಕೂ ಪ್ರಿಪೇರ್ ಆಗೋದು ಸ್ವಲ್ಪ ಬರ್ಡನ್ ಅನ್ನಿಸ್ಬೋದು, ಮೆಂಟಲಿ ಸ್ವಲ್ಪ ಸ್ಟ್ರೆಸ್ಫುಲ್ ಅಂತ ಅನ್ನಿಸ್ಬೋದು. ಅವರಿಗೆ ಎಕ್ಸಾಮ್ ಜೊತೆಗೆ ಬೋರ್ಡ್ ಎಕ್ಸಾಮ್ ಜೊತೆಗೆ ನೀಟ್ಗೂ ಪ್ರಿಪೇರ್ ಆಗೋದು ಹೇಗೆ ಟಿಪ್ಸ್ ಕೊಡ್ತೀರಾ ಸರ್ ಅವ್ರಿಗೆ? ಅಲ್ಲ, ಯಾವುದು ಕೂಡ ಸೇಮ್. ಈಗ ನಾವು ಒಂದು ಹೈ ಜಂಪ್ ಹಾರುವವನಿಗೆ 4 ಫೀಟ್ ಹೈ ಜಂಪ್ ಏನು ಜಂಪ್ ಮಾಡ್ತೇವೆ ಅದು ಮತ್ತೆ ಹೇಳುವಂಥದ್ದು ಬೋರ್ಡ್ ಎಕ್ಸಾಮ್. ಸಿಲೆಬಸ್ ಸೇಮ್ ಅಲ್ವಾ, NCERT ಸಿಲೆಬಸ್ ಇರುವಂಥದ್ದು. ಅದೇ ನೀವೊಂದು 6 ಫೀಟ್ ಹೈ ಜಂಪ್ ಮಾಡುವಂಥದ್ದು ಅದು ಬಂದ್ಬಿಟ್ಟು CET ಎಕ್ಸಾಮ್ ಥರ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಬೇಕು. ಅದೇ ನೀವು ನೀಟ್ ಅಂತ ಹೇಳಿದರೆ ಒಂದು 12 ಫೀಟ್ ಜಂಪ್ ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಬೇಕು. ಸೇಮ್ ಜಂಪ್ ಸೇಮೇ, ಬಟ್ ಪ್ರಾಕ್ಟೀಸ್ ಜಾಸ್ತಿ ಬೇಕು ಅಷ್ಟೇ, ಡಿಫರೆನ್ಸ್ ಅಷ್ಟೇ. ಅದೇ ನಾವು JEE ಅಡ್ವಾನ್ಸ್ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಒಂದು 16 ಫೀಟ್ ಜಂಪ್ ಮಾಡುವಂಥದ್ದು ತುಂಬ ಪ್ರಾಕ್ಟೀಸ್ ಬೇಕು ನಮಗೆ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಅಷ್ಟು ನಾವು ಮೇಲೆ ಹೋಗ್ಬೋದು. ಹಾಗಾಗಿ ಸಿಲೆಬಸ್ ಸೇಮ್. ಈಗ ಒಂದು 6 ಫೀಟ್, ಈಗ ನೀಟ್ ಎಕ್ಸಾಮ್ 10 ಫೀಟ್ ಜಂಪ್ ಮಾಡುವವನಿಗೆ CET ಎಕ್ಸಾಮ್ 6 ಫೀಟ್ ಇರುವಂಥದ್ದು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅದೇ ಥರ ಥಿಯರಿ ಎಕ್ಸಾಮ್ ತುಂಬ ಈಸಿ ಆಗ್ತದೆ, ಯಾಕಂದರೆ ಸಿಲೆಬಸ್ ಸೇಮ್ ಅಲ್ವಾ. ನೀಟ್ ಇರ್ಬೋದು, CET ಇರ್ಬೋದು, JEE ಇರ್ಬೋದು, ಅಥವಾ ನಮ್ಮ ಥಿಯರಿ ಎಕ್ಸಾಮ್ಸ್ ಇರ್ಬೋದು, ಸಿಲೆಬಸ್ ಸೇಮ್ ಇರ್ತದೆ. ಸೊ ನೀವು ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಓದಬೇಕಾಗ್ತದೆ, ಅದು ಇಂಪಾರ್ಟೆಂಟ್. ನೀವು ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಓದಿದಾಗ ಖಂಡಿತವಾಗಿ ಕೂಡ ನಿಮಗೆ, ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸಲ್ಲಿ ನೀವೊಂದು ಚಾಪ್ಟ್ರಲ್ಲಿ 2-3 ಫಾರ್ಮುಲಾಸ್ ಇರೋದು, ಉಳಿದದೆಲ್ಲ ಅದರಿಂದ ಒಂದು ಡಿರೈವ್ ಮಾಡುವಂಥ ಫಾರ್ಮುಲಾಸ್. ಸೊ ಆ 2-3 ಫಾರ್ಮುಲಾವನ್ನು ನೀವು ನೆನಪಿಟ್ಕೊಂಡ್ರೆ ಉಳಿದ ಫಾರ್ಮುಲೆಲ್ಲ ಅದರಿಂದಲೇ ಡಿರೈವ್ ಮಾಡ್ಬೋದು. ಸೊ ಅದನ್ನು ನೀವು 2-3 ಫಾರ್ಮುಲಾ ನೆನಪಿಟ್ಕೊಂಡ್ರೆ ಆಯಿತು, ಎಲ್ಲ ಫಾರ್ಮುಲಾವನ್ನು ನೆನಪಿಟ್ಕೊಳ್ಳಿ ಸಾಧ್ಯ ಇಲ್ಲ. ಸೊ ಮೆಮೊರಿ ಕೂಡ ಬೇಕು, ಬಟ್ ಅದರಲ್ಲಿ ನಿಮ್ಮ ಒಂದು ಐಡಿಯಾ ಯೂಸ್ ಮಾಡಬೇಕಾಗ್ತದೆ. ಕಾನ್ಸೆಪ್ಟ್ ಅರ್ಥ ಆದಾಗ ನಾವು 1-2 ಫಾರ್ಮುಲಾ ಗೊತ್ತಿದ್ರೆ ಸಾಕು, ಅದರಿಂದ ನಾವು ಉಳಿದ ಫಾರ್ಮುಲಾವನ್ನು ನಾವು ಡಿರೈವ್ ಮಾಡುವಂಥದ್ದು ಆ ಥರ. ಸೊ ಈ ಥರ ನಾವು ಸಣ್ಣ ಸ್ಮಾಲ್ ಟ್ರಿಕ್ಸ್ ಯೂಸ್ ಮಾಡಬೇಕು. ಸ್ಮಾರ್ಟ್ ಸ್ಟಡಿ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸರ್ ಇವಾಗ ನೀವಾಗಲೇ ಹೇಳಬೇಕಾದ್ರೆ ಹೇಳಿದ್ರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ನೀಟಲ್ಲಿ ಅಂತ. ಸೊ ಮೋಸ್ಟ್ಲಿ ವಿದ್ಯಾರ್ಥಿಗಳು ಇದನ್ನ ತುಂಬ ಇಂಪಾರ್ಟೆಂಟ್ ಆಗಿ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಈ ನೆಗೆಟಿವ್ ಮಾರ್ಕ್ಸ್ಗಳು ಅಂದರೆ ಹೇಗೆ ಸರ್ ಎಕ್ಸಾಮಲ್ಲಿ ಅದು ಹೇಗೆ ವರ್ಕ್ ಆಗುತ್ತೆ? ಖಂಡಿತವಾಗಿ ಕೂಡ ನೋಡಿ, ನಿಮಗೆ CETಯಲ್ಲಿ ಕರ್ನಾಟಕ ನಮ್ಮ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ ಇದರಲ್ಲಿ ಬಂದುಬಿಟ್ಟು ನೆಗೆಟಿವ್ ಮಾರ್ಕ್ ಇಲ್ಲ. ಸೊ ನಿಮ್ಗೆ ಏನು ಗೊತ್ತಿದೆ ಫಸ್ಟಿಗೆ ಟಿಕ್ ಮಾಡುವಂಥದ್ದು, ಉಳಿದದ್ದು ನಾವು ಒಂದು ಅಂದಾಜಿಗೆ ಹಾಕಿದ್ರು ನಮಗೆ ಒಂದು ದೇವರ ದಯ ಇದ್ದರೆ ಒಳ್ಳೆ ಮಾರ್ಕ್ ಬರ್ಬೋದು, ಅಂದರೆ ಸರಿ ಆಗ್ಬೋದು, ನೀವು ಟಿಕ್ ಹಾಕಿದ್ದು ಕರೆಕ್ಟ್ ಆಗ್ಬೋದು. ಬಟ್ ನಾವು ನೀಟಿಗೆ ಹೋದಾಗ ಖಂಡಿತವಾಗಿ ಕೂಡ ಇಂಥ ಚಾನ್ಸ್ ತಗೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳುವಂಥದ್ದು. ಸೊ ನೀವು ಹೇಳ್ತಾ ಇರೋದು ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಸರಿಯಾದ ಉತ್ತರ ಯಾವ್ದು ಗೊತ್ತಿದೆ ಅದನ್ನ ಮಾತ್ರ ಟಿಕ್ ಮಾಡಿ, ಗೊತ್ತಿಲ್ಲದೆ ಇರೋದು ಅಥವಾ ಕನ್ಫ್ಯೂಷನ್ ಅಲ್ಲಿ ಇರೋದು ಯಾವ್ದನ್ನು ಮಾಡೋದೇ ಬೇಡ. ಯಾಕಂದ್ರೆ ನೆಗೆಟಿವ್ ಮಾರ್ಕ್ ಇದಲ್ವಾ, ನಿಮಗೆ ಆಟೋಮೆಟಿಕಲಿ ನಿಮ್ಗೆ ಗೊತ್ತಿದ್ದ ಮಾರ್ಕ್ ಕೂಡ ಮೈನಸ್ ಆಗೋ ಚಾನ್ಸಸ್ ಇರ್ತದೆ ಅಲ್ವಾ. ಹಾಗಾಗಿ ಚಾನ್ಸ್ ತಗೊಳ್ಳಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಕರೆಕ್ಟ್ ಸರ್. ಇವಾಗ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಅನ್ಕೊಳ್ಳೋ ಸ್ಟೂಡೆಂಟ್ಸ್ ಯಾವ ಬುಕ್ಗಳನ್ನು ರಿಫರ್ ಮಾಡಬೇಕು ಸರ್? ಪ್ರಥಮವಾಗಿ ನೀವು NCERT ನಮಗೆ ಪ್ರಥಮವಾಗಿ ನಾವು ರೆಫರ್ ಮಾಡಬೇಕು. NCERT ವರ್ಡ್ ಟು ವರ್ಡ್ ಓದಿರಬೇಕು. NCERT ಅಂದರೆ ಬರೀ 2 ಪಾರ್ಟ್ 1 ಪಾರ್ಟ್ 2 ಬುಕ್ ಟೆಕ್ಸ್ಟ್ ಬುಕ್ ಮಾತ್ರ ಅಲ್ಲ, ಅದರೊಟ್ಟಿಗೆ ಎಕ್ಸಾಂಪ್ಲರ್ ಬುಕ್ ಇದೆ, ಆಮೇಲೆ ನಿಮ್ಮ ಲ್ಯಾಬ್ ಮ್ಯಾನ್ಯುವಲ್ ಇದೆ, ಎಲ್ಲದೂ ಕೂಡ ವರ್ಡ್ ಟು ವರ್ಡ್ ಓದಿರಬೇಕು. ಆವಾಗ ಖಂಡಿತವಾಗಿ ಕೂಡ ಕೆಲವೊಮ್ಮೆ ಸ್ಟೂಡೆಂಟ್ಸ್ ಹೇಳ್ತಾರೆ ಬಂದು, ಇದು NCERT ಔಟ್ ಆಫ್ ಬಂದಿದೆ. ಇಲ್ಲ, ಟೆಕ್ಸ್ಟ್ ಬುಕ್ಕಿಂದ ಅಲ್ಲ, ಎಕ್ಸಾಂಪ್ಲರ್ ಬಂದಿರ್ಬೋದು, ಅಥವಾ ಲ್ಯಾಬ್ ಮ್ಯಾನ್ಯುವಲ್ ಇದೆಲ್ಲ ಅದನ್ನು ಬಂದಿರ್ಬೋದು. ಹಾಗಾಗಿ ನಾನು ಏನು ಹೇಳೋದು ಅಂತ ಹೇಳಿದರೆ, ಪ್ರಥಮವಾಗಿ ನಾವು NCERT ರೆಫರ್ ಮಾಡಿ. ಆಮೇಲೆ ನಿಮಗೆ ಯಾವುದು ಹೇಳಿ, ನಿಮ್ಮ ಕಾಲೇಜಲ್ಲಿ ಏನು ಸ್ಟಡಿ ಮೆಟೀರಿಯಲ್ ಕೊಟ್ಟಿರ್ತಾರೆ, ಎಲ್ಲ ಕಾಲೇಜಲ್ಲಿ ಕೂಡ ಒಳ್ಳೆ ಸ್ಟಡಿ ಮೆಟೀರಿಯಲ್ ಕೊಟ್ಟಿರ್ತಾರೆ, ಅದನ್ನು ರೆಫರ್ ಮಾಡಿ. ಕಾಲೇಜಲ್ಲಿರುವಂಥ ಸ್ಟಡಿ ಮೆಟೀರಿಯಲ್ ರೆಫರ್ ಮಾಡಿ. ಆಮೇಲೆ MTG ಅವ್ರದ್ದು ಕ್ವಶನ್ ಬ್ಯಾಂಕ್ ಇದೆ, ಆ ಕ್ವಶನ್ ಬ್ಯಾಂಕನ್ನು ಕೂಡ ನೀವು ಕ್ವಶನ್ಸ್ ನೋಡಲಿಕ್ಕೆ ರೆಫರ್ ಮಾಡ್ಬೋದು, ಖಂಡಿತವಾಗಿ ಕೂಡ ರೆಫರ್ ಮಾಡ್ಬೋದು. ಯಾಕಂದರೆ ಡೈಲಿ ಪ್ರಾಕ್ಟೀಸ್ ಪೇಪರ್ಗೆ ನೀವು ಎಷ್ಟು ಕೂಡ ಬುಕ್ ಸಿಗ್ತದೆ, ರೆಫರ್ ಮಾಡಿ. ಬಟ್ NCERT ವೆರಿ ಇಂಪಾರ್ಟೆಂಟ್, ಅದನ್ನು ನಾವು ಯಾವುದೇ ಕಾರಣ ಕೂಡ ಆಚೆ ಮಾಡಲಿಕ್ಕೆ ಆಗೋದಿಲ್ಲ. ಕೋಚಿಂಗ್ ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಮಕ್ಕಳಿಗೆ ಒಂದು ಒಳ್ಳೆ ಗೈಡೆನ್ಸ್ ಬೇಕು ಖಂಡಿತವಾಗಿ ಕೂಡ. ಈಗ ನಮ್ಮದು Excel PU ಕಾಲೇಜ್ ಅಂತ ಹೇಳಿದೆ, ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಮಕ್ಕಳಿಗೆ ನಾವು ಥಿಯರಿ ಕ್ಲಾಸಸ್ ಒಟ್ಟಿಗೆ ಅವರಿಗೆ ನೀಟ್ ಮತ್ತು JEE ನಾವು ಎವ್ರಿಡೇ ಅವರನ್ನು ರೆಡಿ ಮಾಡುವಂಥದ್ದು. ಬೋರ್ಡ್ ಎಕ್ಸಾಮಿಗೆ ನಾವು ಮಾರ್ನಿಂಗ್ ಕ್ಲಾಸ್ ಮಾಡಿದರೆ ಆಫ್ಟರ್ನೂನ್ ನಾವು ನಮ್ಮ ಕೋಚಿಂಗ್ ಸೆಂಟರ್ಲ್ಲ ಅವರಿಗೆ ನೀಟಿಗೆ ಒಳ್ಳೆ ಒಂದು ಟ್ರೈನಿಂಗ್ ಕೊಡುವಂಥದ್ದು. ನೀಟ್ ಆಸ್ಪಿರೆಂಟ್ಸ್ಗೆ ನೀಟ್, JEE ಅವರಿಗೆ JEE, CET ಅವರಿಗೆ CET. ನಾವು ಅವರಿಗೆ ಒಂದು ಕರೆಕ್ಟಾಗಿ ಯಾವ ಥರ ಪ್ರಾಕ್ಟೀಸ್ ಬೇಕಾಗುತ್ತೆ. ಯಾಕಂದರೆ ಈಗ ಡೈರೆಕ್ಟಾಗಿ ಹೋಗಿ ಸ್ವಿಮ್ಮಿಂಗ್ ಮಾಡು ಅಂತ ಹೇಳಿದರೆ ಕಷ್ಟ. ಸೆಲ್ಫ್ ಸ್ಟಡಿ ಸ್ವಿಮ್ಮಿಂಗ್ ಮಾಡ್ಬೋದು, ಬಟ್ ಯಾರಾದರೂ ಸ್ವಲ್ಪ ಗೈಡ್ ಮಾಡೋರಿದ್ರೆ ಖಂಡಿತವಾಗಿ ಕೂಡ ಮಕ್ಕಳಿಗೆ ಒಂದು ಅವರೇನೊಂದು ಡ್ರೀಮ್ ಇದೆ ಅದನ್ನು ರೀಚ್ ಮಾಡಲಿಕ್ಕೆ ಈಸಿ ಆಗ್ತದೆ. ಮತ್ತೊಂದು ಆ ಸ್ಟಡಿ ಎನ್ವೈರ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಅಲ್ಲೇ ಇರ್ಬೋದು, ಅವರು ರೆಸಿಡೆನ್ಷಿಯಲ್ ಕಾಲೇಜಸಲ್ಲಿ ಇರ್ಬೋದು, ಅಥವಾ ನಿಮ್ಮ ಮನೇಲಿ ಇರ್ಬೋದು, ಅಥವಾ ಕೋಚಿಂಗ್ ಸೆಂಟ್ರಲ್ಲಿ ಇರ್ಬೋದು, ಎಲ್ಲೇ ಹೋದರೂ ಕೂಡ ಆ ಮಕ್ಕಳಿಗೆ ಆ ಒಂದು ಸ್ಟಡಿ ಎನ್ವೈರ್ಮೆಂಟ್ ಬೇಕಾಗ್ತದೆ. ಆ ಒಂದು 2 ವರ್ಷ ನಾನೊಂದು ಎಲ್ಲ ಒಂದು ನಮ್ಮ ಏನು ಹ್ಯಾಪಿನೆಸ್ಸನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ. ಮೊಬೈಲ್ ಇರ್ಬೋದು, TV ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಇದನ್ನೆಲ್ಲ ಒಂದು ತ್ಯಾಗ ಮಾಡಿ
ಒಂದು ಕಷ್ಟಪಟ್ಟು ಒಂದು ನಾನು ಮಾಡ್ತೇನೆ ಇದ್ದವನಿಗೆ ಎಲ್ಲಿ ಹೋದ್ರೂ ಸಕ್ಸಸ್ ಗ್ಯಾರಂಟಿ ಸಿಗ್ತದೆ. ಬಟ್ ಒಂದು ಎನ್ವೈರ್ಮೆಂಟ್, ಸ್ಟಡಿ ಎನ್ವೈರ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಿ ಕೊಡ್ತೇವೆ. ಈಗ ನಮ್ಮ ಕಾಲೇಜಲ್ಲಿ ಆದರೆ ನಮ್ಮ ಮಕ್ಕಳಿಗೆ ಒಂದು ಸ್ಟಡಿ ಎನ್ವೈರ್ಮೆಂಟ್ ಇದೆ. ಮಾರ್ನಿಂಗ್ ಒಂದು 5 o'clock ಸ್ಟಾರ್ಟ್ ಮಾಡಿದರೆ 5 to 5:30 ಫ್ರೆಶ್ ಅಪ್ ಇರ್ತದೆ. 5:30 to 6 ಪ್ರೇಯರ್ ಯೋಗ ಇದೆ. ಆಮೇಲೆ ಮಾರ್ನಿಂಗ್ 6 ಇಂದ 8 ವರೆಗೆ ಅರ್ಲಿ ಮಾರ್ನಿಂಗ್ ನಮ್ಮದು ನೀಟ್ ಮತ್ತು JEE CT ಕೋಚಿಂಗ್ ಇರುವಂಥದ್ದು. ಆಮೇಲೆ 8 to 8:30 ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ಇದೆ. ತಿಂಡಿಯಾಗಿ 8:30 ಮಧ್ಯಾಹ್ನ 1:30ವರೆಗೆ ನಮ್ಮದು ಬೋರ್ಡ್ ಥಿಯರಿ ಕ್ಲಾಸಸ್ ನಮ್ಮ ಎಕ್ಸೆಲ್ PU ಕಾಲೇಜಿನ ಅಂಡರಲ್ಲಿ ನಾವು ಮಾಡುವಂಥದ್ದು. ಆಮೇಲೆ ಮಧ್ಯಾಹ್ನ ಊಟ ಒಳ್ಳೆ ನ್ಯೂಟ್ರಿಷನ್ ಫುಡ್ ಕೂಡ ಕೊಡ್ತೇವೆ ಮಕ್ಕಳಿಗೆ. ಯಾಕಂದರೆ ಓದೋ ಮಕ್ಕಳಿಗೆ ಸ್ಟಡಿ ಒಟ್ಟಿಗೆ ಒಂದು ಫಿಸಿಕಲಿ ಆ್ಯಂಡ್ ಮೆಂಟಲಿ ಫಿಟ್ನೆಸ್ ಕೂಡ ಅಗತ್ಯ. ಆಮೇಲೆ ಊಟ ಆಗಿ ಆಫ್ಟರ್ನೂನ್ ಎವ್ರಿ ಡೇ ನಿಮಗೆ 2 to 5:30 ನಮ್ಮ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅಂಡರಲ್ಲಿ ಅವರಿಗೆ ನೀಟ್ JEE ಆ್ಯಂಡ್ CTಗೆ ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮ ಇದೆ. ಆಮೇಲೆ 5:30 to 6:30 1 hour ಸ್ವಲ್ಪ ಆಟ ಆಡ್ಲಿಕ್ಕೆ ಕೂಡ ಬಿಡ್ತೇವೆ, ಅದು ಕೂಡ ಬೇಕು. ಹಾಗೆ 1 hour ಸ್ವಲ್ಪ ಫ್ರೀ ಬಿಡ್ತೇವೆ. ಆಮೇಲೆ 6:30 ಇಂದ 8:30 ಸ್ಪೆಷಲ್ ಆಗಿ ನಮ್ಮಲ್ಲಿ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಅಂತ ಮಾಡ್ತೇವೆ. ಇದು ಏನು ಅಂದರೆ ಬೆಳಿಗ್ಗೆಯಿಂದ ಏನು ಕ್ಲಾಸ್ ಮಾಡಿರ್ತೇವೆ ಅದರ ಡೌಟ್ ಇದ್ರೆ ಕೇಳ್ಬೋದು. ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಕ್ಕಳಿಗೆ ನಾವು ಎಷ್ಟು ಒಳ್ಳೆ ಕ್ಲಾಸ್ ಮಾಡಿದ್ರು ಅವರಿಗೆ ಒಬ್ಬ ಸ್ಟೂಡೆಂಟ್ ಒಳ್ಳೆ ಸ್ಟೂಡೆಂಟ್ ಸ್ಮಾರ್ಟ್ ಸ್ಟೂಡೆಂಟ್ ಅಂದರೆ 80% ಅವ ಕ್ಲಾಸಲ್ಲೇ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದು 20% ಡೌಟ್ ಇರ್ಬೋದು, ಅದನ್ನು ನಾವು ಟೀಚರ್ಸ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಬೋದು. ನಮ್ಮಲ್ಲಿ ಒಂದು 8:30ವರೆಗೆ ನಾವು ಟೀಚರ್ಸಲ್ಲಿ ಅಲ್ಲೇ ಇರ್ತೇವೆ. ಆಮೇಲೆ 8:30ಗೆ ಡಿನ್ನರ್ ಆಗಿ ನೈಟ್ 10:30ವರೆಗೂ ಕ್ಲಾಸ್ ರೂಮಲ್ಲೇ ಸ್ಟಡಿ ಅವರ್. ಹಾಸ್ಟೆಲ್ ಜಸ್ಟ್ ಮಲಗ್ಲಿಕ್ಕೆ ಅಷ್ಟೇ, ಒಂದು ಬೆಂಚಲ್ಲಿ ಒಬ್ಬರಾಗೆ ಕ್ಲಾಸ್ ರೂಮಲ್ಲೇ ಸ್ಟಡಿ ಅವರ್. ಗರ್ಲ್ಸ್ಗೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಓದ್ತಾ ಇರ್ತಾರೆ, ಬಾಯ್ಸ್ ಎಲ್ಲ ಫಸ್ಟ್ ಫ್ಲೋರಲ್ಲಿ ಸಪ್ರೇಟ್ ಆಗಿರ್ತಾರೆ. ಅದ್ರ ಮಾನಿಟರ್ ಮಾಡಲಿಕ್ಕೆ ನಾವು ಟೀಚರ್ಸ್ ಇರ್ತೇವೆ. ಹಾಸ್ಟೆಲ್ ಟೀಚರ್ಸ್ ಅಂತ ಹೇಳಿದರೆ ಅಂದರೆ ವಾರ್ಡನ್ಸ್ ಇರ್ತಾರೆ, ಎಲ್ಲ ನಾವೇ ಇರ್ತೇವೆ. ನಾವಂದರೆ ನಮ್ಮ ಎಕ್ಸೆಲ್ PU ಕಾಲೇಜ್ ಸ್ಪೆಷಲ್ ಏನಂದರೆ ನಾವು ಒಂದು ಟೀಚರ್ಸ್ಗಳೇ ಸೇರಿಕೊಂಡು ಮಾಡಿರುವಂಥ ಇನ್ಸ್ಟಿಟ್ಯೂಷನ್ ನಮ್ಮದು. ಹಾಗಾಗಿ ಖಂಡಿತವಾಗಿ ಕೂಡ ನಮಗೆ ನಮ್ಮ ಉದ್ದೇಶ ನಿಮಗೆ ಹೇಗೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತಿದೆ, ಹಾಗೆ ನಮ್ಮ ಕಾಲೇಜ್ಗೊಂದು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡಬೇಕು ಅಂತ ಉದ್ದೇಶದಿಂದ ಇರುವವರು. ಹಾಗೆ ಖಂಡಿತವಾಗಿ ಕೂಡ ನಾವು ಜಸ್ಟಿಸ್ ಕೊಡ್ತೇವೆ. ಅವ್ನು 10 year ಆಳ್ವಾಸ್ ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ವರ್ಕ್ ಮಾಡಿ ನೀಟ್ ಮತ್ತು JEE ಟ್ರೈನರ್ ಆಗಿದ್ದೆ. ಆಮೇಲೆ ನಮ್ಮದೇ ಕೋಚಿಂಗ್ ಕ್ಲಾಸ್ ಇತ್ತು ಎಕ್ಸೆಲ್ ಅಂತೇಳಿ. ಹಾಗಾಗಿ ನಾವೆಲ್ಲ ಟೀಚರ್ಸ್ ಸೇರಿಕೊಂಡು ಮಾಡಿರುವ ಕಾರಣ 2011 ನಮ್ಮದು ಕೋಚಿಂಗ್ ಸೆಂಟರ್ ಇತ್ತು. ಆಮೇಲೆ 2019 ಆಗುವಾಗ ಏನಾಯಿತು ಅಂತ ಹೇಳಿದರೆ ನಮ್ಮ ಒಂದು ಪೇರೆಂಟ್ಸ್ನ ಡಿಮಾಂಡ್ ಮೇಲೆ ನಾವು PU ಕಾಲೇಜ್ ಕೂಡ ಮಾಡಿದ್ದೇವೆ. ಈಗ ಲಾಸ್ಟ್ ಇಯರ್ ಕೂಡ ನೋಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಥಿಯರಿಯಲ್ಲಿ ಕೂಡ ಔಟ್ ಆಫ್ 600 595 ಸ್ಟೇಟಿಗೆ ಒಂದು 4th ಪ್ಲೇಸ್ ಬಂದಿದೆ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2nd ಪ್ಲೇಸ್ ಬಂದಿರುವಂಥದ್ದು. ಆಮೇಲೆ 593 592 ಹೀಗೆ ಟಾಪ್ ರಿಸಲ್ಟ್ ನಮ್ಮದೇ. ಆಗ್ನೇಯ ಇರ್ಬೋದು, ದೀಕ್ಷೆ ಇರ್ಬೋದು, ಎಲ್ಲರಿಗೂ ಕೂಡ ನಮ್ಮದೇ ಒಂದು ರಿಸಲ್ಟ್ ಬಂದಿರುವಂಥದ್ದು ತುಂಬ ಒಂದು ಖುಷಿಯ ವಿಚಾರ. ಆಮೇಲೆ ಮೆಡಿಕಲ್ಲಿ ಹೋದರೂ ಕೂಡ ಈಗ ನಾನೊಂದು ಏನೊಂದು 10 ವರ್ಷ ನಾನು ಆಳ್ವಾಸಲ್ಲಿ ಟೀಚ್ ಮಾಡಿರ್ಬೋದು, ಅಥವಾ ನಮ್ದು 2 ವರ್ಷ ಇಲ್ಲಿ ಟೀಚ್ ಮಾಡಿರ್ಬೋದು. ಯಾವುದೇ ಈಗ BMC ಇರ್ಬೋದು, ಯಾವುದೇ ಮೆಡಿಕಲ್ ಕಾಲೇಜಿಗೆ ಹೋದರೂ ಕೂಡ ಸುಮನ್ ಸರ್ ಗೊತ್ತಾ ಅಂತ ಹೇಳಿದರೆ ಮಿನಿಮಮ್ ಅಂದರೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಒಂದು ಪ್ರತಿ ಕಾಲೇಜಲ್ಲೂ ಒಂದು 100 ಜನ ಸ್ಟೂಡೆಂಟ್ ನಮ್ಮದು ಓಲ್ಡ್ ಸ್ಟೂಡೆಂಟ್ಸ್ ಇರ್ತಾರೆ, ನನ್ನ ಶಿಷ್ಯಂದ್ರು ಇರ್ತಾರೆ. ಅದು ನಮಗೆ ಅತ್ಯಂತ ಖುಷಿಯ ವಿಚಾರ. ಯಾಕಂದರೆ ಗೊತ್ತಿರ್ಬೋದು ಪೇಮೆಂಟ್ ಸೀಟಲ್ಲಿ ಮಾಡುವಂಥದ್ದು ನಮ್ಮಂಥ ಒಂದು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಕನಸಿನ ಮಾತೆ ಪೇಮೆಂಟ್ ಸೀಟಲ್ಲಿ MBBS ಮಾಡುವಂಥದ್ದು. ಅಂಥದ್ದೊಂದು ಒಂದು ಒಳ್ಳೆ ಪುಣ್ಯ ಕೆಲಸ ಮಾಡಿದ್ದೇವೆ ಅಂತೇಳಿ ನಮ್ಗೆ ಖಂಡಿತವಾಗಿ ಕೂಡ ಖುಷಿ ಇದೆ. ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಏನು ಅವರ ಡ್ರೀಮ್ ಇದೆ ಒಂದು ಡಾಕ್ಟರ್ ಆಗಬೇಕು ಅಂತೇಳಿ, ಅದನ್ನು ಖಂಡಿತವಾಗಿ ಕೂಡ ರೀಚ್ ಮಾಡಿದಂಥ ಖಂಡಿತ ಒಂದು ಹೆಮ್ಮೆಯ ವಿಚಾರ ನಮ್ಮ ಎಕ್ಸೆಲ್ PU ಕಾಲೇಜು ಕೂಡ ಇದೆ. ಸೂಪರ್ ಸರ್. ಇನ್ನು ನೀಟ್ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಮಕ್ಕಳೇ. ದೇವರು ಒಳ್ಳೇದು ಮಾಡಲಿ. ಏನು ಟೆನ್ಷನ್ ಮಾಡಬೇಡಿ. ನಿಮ್ಮ ಏನು ಡ್ರೀಮ್ ಇದೆ ಅದನ್ನು ಖಂಡಿತವಾಗಿ ಕೂಡ ಅಚೀವ್ ಮಾಡಿ. ಒಂದು ವೇಳೆ ಈ ಸರ್ತಿ ಆಗದಿದ್ರೂ ಕೂಡ ಯಾವುದೇ ಕಾರಣ ಕೂಡ ನಿಮ್ಮ ಏನು ಡ್ರೀಮ್ ಇದನ್ನು ಬಿಟ್ಕೊಡ್ಬೇಡಿ. ಇನ್ನೊಂದು ವರ್ಷ ಕೂಡ ನೀವು ಬೇಕಾದ್ರೆ ಲಾಂಗ್ ಟರ್ಮ್ ಕೂಡ ತಗೊಳ್ಬೋದು. 1 yearಲ್ಲಿ ಏನು ತೊಂದರೆ. ನಿಮ್ಮ ಡ್ರೀಮ್ ಏನಿದೆ ಆ ಡ್ರೀಮನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. 30 year ವರೆಗೆ ಕೂಡ ನಿಮಗೆ ಒಂದು ಅವಕಾಶಗಳಿದೆ. ಗೌರ್ಮೆಂಟ್ ಅವರು ಅವಕಾಶ ಕೊಟ್ಟಿದ್ದೆ ಅದಕ್ಕೋಸ್ಕರ. ಯಾಕಂದರೆ ಒಂದು ವೇಳೆ ಈ ವರ್ಷ ನಿಮಗೆ ಕೆಲವು ಕಡೆ ಏನಾದರೂ ನಿಮಗೆ ಬೋರ್ಡಿಗೆ ಫೋಕಸ್ ಮಾಡಿದ್ರಿ, ಕಾಂಪಿಟೇಟಿವ್ ನಾವು ಫೋಕಸ್ ಮಾಡಿಲ್ಲ ಅಂತಿದ್ದವರಿಗೆ ನಮ್ಮದೇ ಈಗ ನಮ್ಮದು ಎಕ್ಸೆಲ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಸೆಂಟರ್ ಇದೆ ನಿಯರ್ ಧರ್ಮಸ್ಥಳ ಮಂಗಳೂರಲ್ಲಿ. ಅಲ್ಲಿ ಕೂಡ ಬಂದು ಬೇಕಾದ್ರೆ ನಮ್ಮ ಎಲ್ಲೂ ಜಾಯ್ನ್ ಆಗಿ. ಬಟ್ ನಮ್ಮಲ್ಲೂ ಒಂದು ಅವಕಾಶಗಳಿದೆ. 1 year ನೀಟ್ ಲಾಂಗ್ ಟರ್ಮ್ ಕೂಡ ತಗೊಳ್ಬೋದು. ದಯವಿಟ್ಟು ನಿಮ್ಮ ಏನು ಡ್ರೀಮ್ ಇದೆ ಅದನ್ನು ಖಂಡಿತವಾಗಿ ಕೂಡ ರೀಚ್ ಮಾಡಿ. ಆಲ್ ದಿ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ.